ಮನೆಗೆ ಬಂದಿಷ್ಟೆಲ್ಲ ರಾದ್ದ ಅಂತ ಮಾಡಿ ಹೋಗಿರುವಾಗ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕಾಯ್ತದ ಅಥವಾ ಅವನಿಗೆ ಇವತ್ತೊಂದು ಗತಿ ಕಾಣಿಸ್ಲೇಬೇಕು. ಬೇಡ ಅಳಿ ಅಂದ್ರೆ ಅಯ್ಯೋ ಮಯೂವಿ ಫೋನ್ ಮಾಡ್ತಾವಳೆ. ಅವಳಿಗೆ ನಡೆದಿರೋದ್ನೆಲ್ಲ ಯಾರು ಏನು ಹೇಳಕ್ ಹೋಗ್ಬಿಡಿ. ಯಾಕಪ್ಪ ಹೇಳ್ಬಾರ್ದು? ಬಂಡೆನ್ ಹೊಡಿಯೋಕೆ ಹುಳಿ ಬೇಕು ಅನ್ನಂಗೆ ಆ ರುದ್ರನ್ ಹೆದರ್ಸಕ್ಕೆ ನಮ್ಮ ಅಕ್ಕ ಸಾಕಲ್ವಾ? ನೋಡವಾ, ಅವಳಿಗಾಗ್ಲೇ ಸಂಸಾರದ ತಾಪತ್ರೆಯಲ್ಲಿ ನೊಂದು ಬೆಂದು ಹೋಗೋಳೆ. ಅವಳಿಗೆ ನಮ್ ಕಷ್ಟನೆಲ್ಲ ಯಾಕವ ಹೇಳ್ಬೇಕು? ನೀವೇನು ಹೇಳಕ್ ಹೋಗ್ಬಿಡಿ, ಸುಮ್ನಿದ್ಬಿಡಿ. ಅಪ್ಪಯ್ಯ, ಅಕ್ಕ ಇಲ್ಲಿರುವಾಗ ಅವನ್ ಬಾಲ ಬಿಚ್ತಿರ್ಲಿಲ್ಲ. ಈಗ ಅಕ್ಕ ಇಲ್ಲ ಅಂತ ಅವನ್ ಮನೆವರೆಗೂ ಬಂದಿದ್ದಾನೆ. ಈಗ ಅಕ್ಕಂಗ್ ಸತ್ಯ ಹೇಳ್ದೆ ಹೋದ್ರೆ ಮನೆ ಒಳಗೆ ಬರ್ತಾನೆ. ಹೌದು ಅಳಿ ಇದ್ರೆ ಹೆಣ್ಮಕ್ಳಿರೋ ಮನೆ ನಮ್ದು. ಯಾರು ಪರಿಚಯ ಇರೋ ಗಂಡಸರು ಬಂದ್ರೇನೆ ಊರೆಲ್ಲ ಗುಲ್ಲೆ ಬಿಡ್ತಾರೆ. ಅಂತದ್ರಾಗೆ ಇಂಥವನ್ ಬಂದ್ರೆ ಸುಮ್ನೆ ಇರ್ತಾರ? ಬಾಯಿಗೊಂದ್ ಮಾತು ಆಳ್ಗೊಂದ್ ಕಲ್ಲು ಅಂತ ಬರೀ ಮಾತಲ್ಲೇ ಮನೆಗ್ ಬೆಂಕಿ ಹಚ್ಚಿಬಿಡ್ತಾರೆ. ಫೋನ್ ತೆಗ್ದು ಹಿಂಗೆಲ್ಲ ಆಗದೆ ಅಂತ ಅವಳಿಗೆ ಹೇಳ್ಬಿಡಿ. ಅವಳಿಗೆ ಗೊತ್ತಾದ್ರೆ ಓಡೋಡ್ ಬರ್ತಾಳೆ. ಇಂಥ ರಾಕ್ಷಸನ್ ಸದೆ ಬಡಿಯಕ್ಕೆ ಮಯೂರಿ ಅಂತ ದುರ್ಗಿನೇ ಬರ್ಬೇಕು. ಅಥವಾ ನಾನು ಇಷ್ಟು ಹೇಳ್ತಾ ಇದ್ರು ನೀವು ಮಕ್ಕಳ ತರನೇ ಮಾತಾಡ್ತಿರಲ್ಲ. ಅವಳೀಗ ಗಂಡನ ಮನೆಗೆ ಹೋಗಿ ಅವಳು ಬದುಕನ್ ಕಟ್ಕತ್ತವಳೆ. ನಮ್ ಕಷ್ಟಗಳನ್ನೆಲ್ಲ ಯಾಕೆ ಹೇಳ್ಬೇಕು ಅವಳಿಗೆ? ನೀವೇನೇ ಹೇಳಿದ್ರು ಸರಿ, ನಾನ್ ಮಾತ್ರ ಅವಳಿಗೆ ಏನು ಹೇಳಕ್ಕಿಲ್ಲ. ಇದ್ಯಾಕೆ ಅಪ್ಪ ಫೋನೇ ತೆಗಿತಿಲ್ಲ? ತೋಟದ ಹತ್ರ ಏನಾರು ಕೆಲಸ ಮಾಡ್ತಿರ್ಬೋದೇನೋ. ಸರಿ, ಕುಮಾರಿಗೆ ಫೋನ್ ಮಾಡ್ತೀನಿ. ನೋಡಿ, ನೀವ್ ಫೋನ್ ತೆಗ್ದಿಲ್ಲ ಅಂತ ಅಕ್ಕ ನನಗ್ ಫೋನ್ ಮಾಡಿದಾಳೆ. ತೆಗಿಬೇಡ ಕಣವ, ಇವತ್ತೊಂದಿನ ಸುಮ್ಮನಿದ್ಬಿಡು. ಅಪ್ಪಯ್ಯ, ಈಗ ಫೋನ್ ತೆಗಿಲಿಲ್ಲ ಅಂದ್ರೆ ಇಲ್ಲಿ ಏನು ಆಗಿದೆ ಅಂತ ಅವಳು ನೊಂದ್ಕೊಳಲ್ವಾ? ನಾನ್ ತೆಗಿತೀನಿ. ಅಯ್ಯೋ, ನಿನ್ ಕೈ ಮುಗಿತೀನಿ ಕಣವ, ದಯವಿಟ್ಟು ಸುಮ್ಮನಿದ್ಬಿಡವ. ಮಯೂರಿ, ಮಯೂರಿ, ಮಯೂರಿ. ಲಕ್ಷ್ಮಿ, ಏನಕ್ಕೆ ಅಳ್ತಿದ್ಯಾ? ಮಯೂರಿ, ಇವತ್ತು ಮನೆಗೆ ರುದ್ರ ಬಂದಿದ್ದ. ನಮ್ಮತ್ತ ತುಂಬಾ ಕೆಟ್ಟದಾಗ ನಡ್ಕೊಂಡ. ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ಅದು ಅದು ಅಲ್ಲ, ಕುಮಾರಿ ಕೈಗೆ ಫೋನ್ ಕೊಡಿಲಿ. ಕುಮಾರಿ, ಕುಮಾರಿ, ಅಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳು. ಅಕ್ಕ, ನಾವಿವಳನ್ನ ಸ್ಕೂಲಿಂದ ಕರ್ಕೊಂಡ್ ಬರೋಷ್ಟ್ರಲ್ಲಿ ಆ ರುದ್ರ ಮನೆಗ್ ಬಂದು ಬೇಗ ಹೊಡೆದು ಊಟ ಮಾಡ್ತಿದ್ದ. ಅದನ್ ಪ್ರಶ್ನೆ ಮಾಡಿದಕ್ಕೆ ಅಚ್ಚೆಗೆ ಹೊಡೆಯಕ್ ಹೋಗಿದ್ದ. ಏನು? ಅಜ್ಜಿಗೆ ಹೊಡೆಯೋದಕ್ಕೆ ಹೋಗಿದ್ರ? ಅಜ್ಜಿಗೇನು ಆಗಿಲ್ಲ ತಾನೆ? ಮಯೂರಿ, ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಜಮಾನ್ರೆ, ಅದು ರುದ್ರಣ್ಣ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ರಂತೆ. ಅಜ್ಜಿನ ಹೊಡೆಯೋದಕ್ಕೆ ಹೋಗಿದ್ರಂತೆ. ಸ್ವಲ್ಪ ಸಮಾಧಾನವಾಗಿರು. ಫೋನ್ ಕೊಡಿ ಇಲ್ಲಿ. ನಾನು ಚಂದ್ರು ಮಾತಾಡ್ತಿದ್ದೀನಮ್ಮ. ಅಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ ಕುಮಾರಿ. ದೊಡ್ಡ ಯಜಮಾನ್ರೆ, ಆ ರುದ್ರ ಅಜ್ಜಿಗೆ ಹೊಡಿಯೋಕ್ ಬರೋದಲ್ದೆ ಅಕ್ಕನ ತುಂಬಾ ಕೆಟ್ಟ ದೃಷ್ಟಿಲಿ ನೋಡ್ದ.
ಬೇಳೆ ಸಾರು ಬೇರೆ ಬಾಬಾ ಅಂತ ಕರೀತಾ ಇತ್ತು, ಅದಕ್ಕೆ ಹಾಕೊಂಡು ಚೆನ್ನಾಗಿ ತಿಂತಾ ಇದ್ದೀನಿ. ಮತ್ತೆ ರಾತ್ರಿ ಬರ್ತೀನಿ, ಅಡ್ಗೆ ಮಾಡಿರಿ, ಇಲ್ಲ ಮಲಗ್ತೀನಿ ಅಂತ ಅಂದ. ನಂಗೆ ತುಂಬಾ ಭಯ ಆಗ್ತಿದೆ. ಅಲ್ಲಮ್ಮ, ಈ ವಿಷಯನ ಅವ್ನು ಬಂದಾಗ್ಲೇ ನಮಗ್ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಹೇಳ್ಬೇಕು ಅನ್ಕೊಂಡ್ವಿ ದೊಡ್ಡ ಯಜಮಾನ್ರೆ, ಆದ್ರೆ ಅಪ್ಪನೇ ಬೇಡ ಅಂದ್ರು. ಅಪ್ಪ ಯಾಕೆ ಬೇಡ ಅಂದೆ ಅಪ್ಪ? ಯಾಕಿಂತ ವಿಚಾರ ಎಲ್ಲ ನನ್ನಿಂದ ಮುಚ್ಚಡಕ್ ಪ್ರಯತ್ನ ಪಡ್ತಾ ಇದ್ದೀರಾ? ನಿಮಗೇನಾದ್ರೂ ಆದ್ರೆ ನಾನೇನ್ ಮಾಡ್ಲಿ ಹೇಳು? ಇದಕ್ಕೆ ಹೇಳಿದ್ವಿ ಯಜಮಾನ್ರೆ, ನಾನಲ್ಲಿಲ್ಲ ಅಂದ್ರೆ ಅವ್ರು ನೆಮ್ಮದಿಯಾಗಿರೋದಕ್ಕಾಗಲ್ಲ. ಒಂದೊಂದು ಕ್ಷಣನು ಅವರು ಆತಂಕದಲ್ಲಿ ಬದುಕ್ತಾ ಇದ್ರೆ ನಾನಿಲ್ಲಿ ಹೇಗ್ ನೆಮ್ಮದಿಯಾಗಿರೋದಕ್ಕಾಗತ್ತೆ ಹೇಳಿ? ದಯವಿಟ್ಟು ನನ್ನನ್ನು ಊರಿಗೆ ಕಳಿಸ್ಕೊಡಿ ಯಜಮಾನ್ರೆ. ನೋಡಮ್ಮ ಮಯೂರಿ, ಭಯ ಪಡ್ಬೇಡ. ನಾನ್ ರುದ್ರನ ಕರೆದು ಮಾತಾಡಿ ಅವನ ಬುದ್ಧಿ ಹೇಳ್ತೀನಿ. ಅವನ್ ಇನ್ಮೇಲೆ ನಿಮ್ ಮನೆಯವ್ರ ತಂಟೆಗೆ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಹೌದು ಕಣವ ಮಗಳೇ, ಎಲ್ಲ ನೋಡ್ಕತ್ತೀನಿ, ನೀನ್ ಆರಾಮಾಗಿರು. ಅಪ್ಪ ನೀನೇನು ಮಾತಾಡ್ಬೇಡ, ಫೋನ್ ಇಡು. ಯಜಮಾನ್ರೆ, ನಾನು ಈಗ್ಲೇ ಊರಿಗೆ ಹೋಗ್ಬೇಕು. ಮತ್ತೆ ರುದ್ರಣ್ಣ ಬಂದು ಏನ್ ಮಾಡ್ತಾರೋ ಅಂತ ತುಂಬಾ ಭಯ ಆಗ್ತಾ ಇದೆ. ನಾನ್ ನನ್ನ ತಂಗಿದಿರ್ನ ಕಣ್ಣಾರೆ ನೋಡೋವರೆಗೂ ನನಗೆ ಆತಂಕ ಕಡಿಮೆ ಆಗೋದಿಲ್ಲ. ದಯವಿಟ್ಟು ನನ್ನನ್ನ ಕಳಿಸ್ಕೊಡಿ ಯಜಮಾನ್ರೆ. ಅಲ್ಲಮ್ಮ ಮಯೂರಿ, ನಾನೇನು ಆಗೋದಿಕ್ ಬಿಡೋದಿಲ್ಲ ಅಂತ ಹೇಳ್ತಿದ್ರು, ಯಾಕೆ ಹೀಗೆ ಹೋಗ್ಬೇಕು ಅಂತ ಹಠ ಮಾಡ್ತಿದ್ಯಾ? ನಾನೆಲ್ಲ ನೋಡ್ಕೋತೀನಿ, ನೀನ್ ಧೈರ್ಯವಾಗಿರಮ್ಮ. ಹೇಗ್ ಧೈರ್ಯವಾಗಿರೋದಕ್ಕಾಗುತ್ತೆ ಯಜಮಾನ್ರೆ? ರುದ್ರಣ್ಣ ಮನೆಗೆ ಹೋಗೋ ವಿಚಾರ ನನಗೂ ಗೊತ್ತಾಗುತ್ತೆ, ನಿಮ್ಗೂ ಗೊತ್ತಾಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ರು ಅವ್ರು ಇಂಥ ಕೆಲ್ಸಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ ಮಾತನ್ನ ಕೇಳ್ತಾರ ಹೇಳಿ? ಈಗ ಅವರು ಬೇಲಿ ಇಲ್ದಿರೋ ಹೊಲಕ್ಕೆ ನುಗ್ಗಿರೋ ಕೋಣ ಇದ್ದ ಹಾಗೆ. ಇಂಥ ಪರಿಸ್ಥಿತಿಲಿ ನಾನೇ ಅಲ್ವಾ ನನ್ನ ಕುಟುಂಬಕ್ಕೆ ಆಸರೆಯಾಗಿರ್ಬೇಕು.